ಎಲ್ರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ನಾವು ಗಣರಾಜ್ಯೋತ್ಸವ ಯಾಕೆ ಆಚರಿಸೋಕೆ ಹೋಗ್ತಿದ್ದೇವೆ ಅಂದರೆ ಮೇಯ್ನಾಗಿ ಚಾಕ್ಲೇಟ್ ತಿನ್ನಲಿಕ್ಕೆ, ಸ್ವೀಟ್ ಕೊಡ್ತಾರೆ ಅಂತ. ಅದೊಂದೇ ಅಲ್ಲ, ಗಣರಾಜ್ಯೋತ್ಸವನ ಯಾಕೆ ಆಚರಿಸ್ತಿದ್ದೇವೆ ಅಂದರೆ ಮೊದಲನೇದಾಗಿ ನಮ್ಮ ಸಂವಿಧಾನವನ್ನು ರೂಪಿಸಿದ ದಿನ ಇದು. ಸೊ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮದು ಸಂವಿಧಾನ ರೂಪಿಸ್ತಾರೆ. ಅದರಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಹಕ್ಕನ್ನ ಏನೇನು ಚಲಾಯಿಸಬೇಕು ಅಂತ ಅದನ್ನು ಡಿಸ್ಟಿಂಗ್ವಿಷ್ ಮಾಡಿ ಬಂದಿರ್ತಾರೆ. ಸೊ ಆರ್ಟಿಕಲ್ 21, ಆರ್ಟಿಕಲ್ 19, ಆರ್ಟಿಕಲ್ 14 ಹೀಗೆ ಪ್ರತಿಯೊಂದು ಆರ್ಟಿಕಲಲ್ಲಿ ಅದರದ್ದೇ ಆದ ಒಂದು ಹಕ್ಕನ್ನು ನೇಮಿಸಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಬದುಕುವಂಥ ಹಕ್ಕು, ಅವರಿಗೆ ಆದಂಥ ಮಾತಾಡುವಂಥ ಹಕ್ಕು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಈಕ್ವಾಲಿಟಿ ಅಂತ ಇರುತ್ತೆ. ಅದನ್ನೆಲ್ಲ ಪ್ರತಿಯೊಂದು ಮೆನ್ಷನ್ ಮಾಡಿಟ್ಟಿದ್ದಾರೆ. ಸೊ ನಾವು ನಮ್ಮದೊಂದು ಹಕ್ಕನ್ನು ಚಲಾಯಿಸಲಿಕ್ಕೆ ಮಾತಾಡುವಂಥ ಒಂದು ಹಕ್ಕು ಕೂಡ ನಮಗಿದೆ. ಸೊ ನಿಮ್ಗೆ ಏನೇನು ಸಿಗ್ತಾ ಇಲ್ಲ, ಏನೇನು ಸಿಗ್ತಿದೆ ಅದ್ರ ಬಗ್ಗೆ ಮಾತಾಡ್ಬೋದು. ಇನ್ನೊಂದು ವಿಚಾರ ಏನು ಅಂತಂದರೆ ಯಾವಾಗ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತಲೂ ನಮ್ಗೆ ಗೊತ್ತಿರ್ತದೆ. ಸೊ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಹಾಗೆ 76ನೇ ಗಣರಾಜ್ಯೋತ್ಸವನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಹ್ಯಾಪಿ ರಿಪಬ್ಲಿಕ್ ಡೇ. ಪ್ರತಿಯೊಬ್ಬರು ಈ ದಿನನ ನಿಮ್ಮದೇ ದಿನ ಅನ್ನೋ ಥರ ಆಚರಿಸಿ.